ಒಬ್ಬ ಪ್ರಸಿದ್ಧವಾದ ಶಿಲ್ಪಿ ಕಾಡಿನ ಒಳಗೆ ಹೊಂಟಿರುತ್ತಾನೆ. ಹೋಗುವಂತಹ ಸಂದರ್ಭದೊಳಗೆ ಅವನಿಗೊಂದು ಕಲ್ಲು ಸಿಗುತ್ತೆ. ಈ ಕಲ್ಲನ್ನು ನಾನು ಮೂರ್ತಿಯನ್ನು ಮಾಡಬೇಕು ಅಂತ ತನ್ನಲ್ಲಿದ್ದಂಥ ಚಾಣೆ ಮತ್ತು ಸುತ್ತಿಯನ್ನು ತೆಗೆದುಕೊಂಡು ಅದಕ್ಕೆ ಹೊಡೆದು ಮೂರ್ತಿಯನ್ನು ಮಾಡುವುದಕ್ಕೆ ಹೋಗುತ್ತಾನೆ. ಕಲ್ಲು ಅಳುತ್ತಾ ಹೊಡಿಬೇಡ ಹೊಡಿಬೇಡ ತಂದಾಗ ಆ ಕಲ್ಲನ್ನು ಬಿಟ್ಟು ಮುಂದೆ ಹೋಗುತ್ತಾನೆ. ಇನ್ನೊಂದು ಕಲ್ಲು ಸಿಗುತ್ತೆ. ಆ ಕಲ್ಲನ್ನು ನೋಡಿ ಮೂರ್ತಿಯನ್ನು ಮಾಡಬೇಕು ಅಂತ ತನ್ನಲ್ಲಿದ್ದಂಥ ಚಾಣೆ ಮತ್ತು ಸುತಿಯನ್ನು ತೆಗೆದುಕೊಂಡು ಅದಕ್ಕೆ ಹೊಡೆದು ಒಂದು ಒಳ್ಳೆಯ ಮೂರ್ತಿಯನ್ನು ಮಾಡುತ್ತಾನೆ. ಗ್ರಾಮಸ್ಥರು ಬಂದು ಆ ಮೂರ್ತಿಯನ್ನು ಒಯ್ದು ಗ್ರಾಮದ ಒಳಗೆ ಪ್ರತಿಷ್ಠಾಪನೆಯನ್ನು ಮಾಡುತ್ತಾರೆ. ಕಾಯಿ ಹೊಡೆಯೋದಕ್ಕೆ ಇನ್ನೊಂದು ಕಲ್ಲು ಬೇಕು ಅಂತ ಕಾಡಿಗೆ ಹೋಗಿ ಅಳುವಂಥ ಕಲ್ಲನ್ನು ತೆಗೆದುಕೊಂಡು ಬಂದು ಅಲ್ಲಿ ಕಾಯಿ ಹೊಡೆಯೋದಕ್ಕೆ ಉಪಯೋಗ ಮಾಡುತ್ತಾರೆ. ಅವಾಗ ಅಳುವಂಥ ಕಲ್ಲು ಹೇಳುತ್ತೆ, ನಾನು ಅತ್ತೆ ಇಲ್ಲಿದ್ದೆ, ಅದು ಸುಮ್ಮನೆ ಎದ್ದು ಒಳಗೆ ಅದ ಅಂತ. ಬಂಧುಗಳಿದು ಉದಾಹರಣೆ ಏನಪ್ಪ ಅಂತಂದರೆ, ನಮ್ಮಂಥ ಕಲ್ಲು ಇದ್ದಂಥ ದೇಹಕ್ಕೆ ಒಂದು ಒಳ್ಳೆಯ ಮೂರ್ತಿಯನ್ನು ಮಾಡಿ ಸಮಾಜಕ್ಕೆ ಮೂರ್ತಿಯನ್ನು ಮಾಡಿಬಿಟ್ಟವರು ಯಾರಿದ್ದರೆ ಅವರೇ ಗದುಗಿನ ಪುಟ್ಟರಾಜ ಕವಿ ಶಿವಯೋಗಿಗಳವರು ಅಂತ ನಾವು ಹೇಳಬೇಕಾಗುತ್ತೆ. ಋಣಭಾರ ತೀರಿಸುವ ಪರ್ಯಂತ ನಾನರೇ ಹೇಳನಗೆ ಗುರು